ಇವತ್ತು ಯಾಕೆ ಸುರ್ಜೇವಾಲ ಅವರು ಪದೇ ಪದೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡು ಕಾರಣಕ್ಕೆ. ಶಾಸಕರ ವಿರುದ್ಧ ಅಸಮಾಧಾನ ಎಷ್ಟರ ಮಟ್ಟಿಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಸಕರ ಅಂತರಾಳದಲ್ಲಿ ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಯಾರನ್ನ ಮಾಡಬೇಕು? ಸಿದ್ದರಾಮಯ್ಯನವರ ಕುರ್ಚಿ ಯಾವಾಗ ಬಲ ಕಳ್ಕೊಳ್ತದೆ, ಸಿದ್ದರಾಮಯ್ಯನವರಿಗೆ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ, ಅಸ್ಥಿರತೆ ಕಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಈ ರೀತಿ ಅಸ್ಥಿರತೆ ಕಾಡ್ದಾಗಲೆಲ್ಲ ಈ ರೀತಿ ಸಮಾವೇಶಗಳನ್ನು ಸಿದ್ದರಾಮಯ್ಯನವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಅಹಿಂದ ಸಮುದಾಯಗಳನ್ನು ಮುಂದೆ ಇಡ್ತಾರೆ. ಆ ಸಮುದಾಯಗಳನ್ನು ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಸಮಾವೇಶಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಬೆದರಿಕೆ ಕೊಡ್ತಕ್ಕಂಥ ಕುತಂತ್ರವನ್ನು ಈ ಸಮಾವೇಶಗಳ ಮೂಲಕ ಮಾಡ್ತಾ ಇದ್ದಾರೆ. ವಿನಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ ಎರಡೂವರೆ ವರ್ಷದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಶೂನ್ಯ. ಅದ್ರ ಜೊತೆಗೆ ಈ ರೀತಿಯ ಸಾಮಾಜಿಕ ಭದ್ರತೆ ಅಂದ್ರೆ ಸಮಾಜದ ಕಳಕಳಿ ಭದ್ರತೆಗಳನ್ನ ನಾವೆಲ್ಲ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಎಲ್ಲ ಬ್ಯಾಂಕ್ಗೆ ಮಾಹಿತಿ ಕೊಟ್ಟಾಗ ಅವರು 1 ತಿಂಗಳೊಳಗೆ ನಮಗೆ ನಮ್ಮ ನಾಮಿನಿ ಏನಾಗಿದ್ದೀವೋ ನಾವು ಹಿಂದಿನ HR ನಮ್ಮ ಅಕೌಂಟಿಗೆ 2 ಲಕ್ಷ ರೂಪಾಯಿ ಹಣ ಜಮಾ ಆಯಿತು. ಹಾಗಂತೇಳಿ ಇದು ಬರೀ ದುಡ್ಡು ಬರುತ್ತೆ ಅಂತಾರೆ ಮಾಡ್ಬಿಟ್ರೆ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ. ನಮಗೆ ಆಸ್ಪತ್ರೆ ಚಾರ್ಜ್ ನಮಗೆ ಸುಮಾರು ದುಡ್ಡು ಕಟ್ಕೊಂಡು ಅದು 2 ಲಕ್ಷ ರೂಪಾಯಿ ಹಂಗೆ ಸಾಲ ಅಂತ ಮಾಡಿದ್ರು ಹಂಗೆ ಅದನ್ನ ಆ ಖರ್ಚಿಗೆ ಇದಾಯ್ತು. ತುಂಬಾನೇ ಅನುಕೂಲ ಆಯ್ತು. ರೀತಿ ಡೆತ್ ಆದ್ರೂ ಅದು ಅಮೌಂಟ್ ಅವ್ರಿಗೆ ಸಿಗತ್ತೆ. ಮಕ್ಳು ಎಜುಕೇಶನ್ಗೆ ಇಲ್ಲ ಇನ್ನೊಂದು ಏನಕ್ಕೋ ನಮ್ಮ ಜೀವನಕ್ಕಾಗ್ಲಿ ಅದು ಹೆಲ್ಪ್ ಆಗತ್ತೆ. ಯಾರು ಇದನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಇವರು ನೆಗ್ಲೆಕ್ಟ್ ಮಾಡ್ಕೊಂತ ಹೋಗ್ತಾರೆ, ಇದೇನ್ ಕಟ್ಕೊಂತ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲೋ ನಾವು ದುಡ್ಡು 500 ರೂಪಾಯಿ ಡೈಲಿ ನಾವಂತೂ ಎತ್ತಿಡಲ್ಲ. ಅದು ಅವರೇ ಆ ಸ್ಕೀಮು ಯೂಸ್ ಆಗ್ಲಿ ಅಂತ ಮಾಡಿದ್ದಾರೆ. ಬೆನಿಫಿಟ್ ಇದೆ ಅಂತೇಳಿ ದಯವಿಟ್ಟು ಯಾರು ಇದನ್ನ ಇನ್ಶೂರೆನ್ಸ್ ಮಾಡಿಸ್ಬೇಡ್ರಿ. ಇದು ಒಂದ್ ಒಳ್ಳೆ ಉದ್ಯೋಗ, ಇದೊಂದು ಒಳ್ಳೆ ಉಪಯೋಗಕ್ಕೆ ನಾವು ಕಾರ್ಯಕ್ಕೊಂದು 500 ರೂಪಾಯಿ ಕಟ್ತಿದೀವಿ ಅಂತೇಳಿ ತಿಳ್ಕೊಂಡ್ಬಿಟ್ಟು 500 ರೂಪಾಯಿನ ವರ್ಷಕ್ಕೊಂದ್ಸಲಿ ಅಂತೇಳಿ ನಿಮ್ಮ ಅಕೌಂಟ್ ಇಂದನ ಉಳಿತಾಯ ನಾವು ಮಾಡಿದೀವಿ ಅಂತ ತಿಳ್ಕೊಂಡ್ ಕಟ್ರಿ. ಇದು ಒಂದಲ್ಲ ಒಂದ್ ದಿವಸ ನಿಮ್ಮ ಜೀವನಕ್ಕೂ ಒಂದು ದಾರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸ್ಬೇಡಿ. ನಮ್ಮಿಂದ ಇನ್ನೊಬ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಉದ್ದೇಶನ ನೀವು ಮಾಡ್ತಾ ಹೋದ್ರೆ ಮುಂದೆ ಬೇರೆಯವ್ರಿಗೆ ನಮ್ಮಿಂದ ಹೆಲ್ಪ್ ಆಗ್ಬೇಕು. ನಮಗೆ ಬೇಕು ಅನ್ನೋ ಉದ್ದೇಶನ ಕೆಟ್ಟ ಯೋಚನೆನ ಇಟ್ಕೊಂಡು ಈ ಒಂದು ಉದ್ದೇಶ ಮಾಡಬೇಡಿ. ನಮ್ಮ ಸಂಘದಲ್ಲೇ 3 ಜನ ಕ್ಲೈಮ್ ಆಗಿದ್ದಾರೆ. ಅವರಿಗೆ ಈ ಒಂದು ಉದ್ದೇಶದಿಂದ ಹಣ ವಾಪಸ್ ಬಂದಿದೆ. ಅವ್ರಿಗೆ ತುಂಬಾ ಅನುಕೂಲ ಆಗಿದೆ. ಎಲ್ರಿಗೂ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅಂತ ಯೋಜನೆಗಳನ್ನ ಮಾಡ್ತಾನೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜನ್ಧನ್ ಖಾತೆ ಪ್ರಯೋಜನ ಪಡ್ಕೊಂಡ್ರೆ. ಯಾಕಪ್ಪ ಅಂದ್ರೆ ಇವಾಗ ನೀವು ತಿಳಿದಿರೋ ಹಾಗೆ ಬೇರೆ ಬೇರೆ ಪ್ರೈವೇಟ್ ಇನ್ಸೂರೆನ್ಸ್ ಕಂಪ್ನಿಗಳಲ್ಲಿ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಬಟ್ ಇದು ಕೇಂದ್ರ ಸರ್ಕಾರದಿಂದ ಕೊಡುವಂತ ಯೋಜನೆಗಳಾಗಿದ್ರಿಂದ ಹಾಗಾಗಿ ಪ್ರೀಮಿಯಂ ಕಡಿಮೆ ಇರುತ್ತೆ. ನಾವು ಪ್ರತಿಯೊಬ್ಬರು ಮನೆಗೆ ಹೋಗಿ ಎಲ್ಲ ಹೇಳ್ತಾ ಇದೀವಿ, ತಿಳಿಸ್ತಾ ಇದೀವಿ. ಪರವಾಗಿಲ್ಲ, ಈಗೊಂದು 50% ಕವರ್ ಆಗಿದೆ. ಇನ್ನೂ ಬಹಳ ಬ್ಯಾಲೆನ್ಸ್ ಇದೆ. ಪ್ರತಿಯೊಬ್ರು ಮಾಡಿಸ್ಬೇಕು. 436 ರೂಪಾಯಿ ನೋಡಿ ಎಲ್ಲೋ ಕಳಿತೀವಿ ಏನೋ ಮಾಡ್ತೀವಿ. ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಬೈಕ್ ಇರುತ್ತೆ. ಆ ಒಂದು ಬೈಕ್ 75,000 ರೂಪಾಯಿ ಬೈಕಿಗೆ ಅವ್ರು 1,000 ಮೇಲೆ ಕಟ್ತಾರೆ. ಆ ವರ್ಷ ಮುಗೀತಂದ್ರೆ ಅವ್ರಿಗೆ ಏನಿಲ್ಲ. ಆ ರೀತಿ ನಮ್ಮ ಜೀವನಕ್ಕೋಸ್ಕರ ನಮಗೆ ಇದನ್ನ ಎಲ್ಲರೂ ಮಾಡಿಸ್ಕೊಳ್ಳಿ.